ಶ್ರೀ ಮಹಾಲಕ್ಷ್ಮೇ ನಮಃ. ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ವೃಷಭ ರಾಶಿಯವರೇ. ನಮ್ಮ ಪ್ರಾಚೀನ ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಗ್ರಹಗಳ ಚಲನೆಯನ್ನು ಹೇಳುವ ಗಣಿತವಲ್ಲ. ಅದು ಮನುಷ್ಯನ ಪ್ರತಿಯೊಂದು ಧ್ವನಿ, ಶಬ್ದ, ಹೆಸರು ಹಾಗೂ ಪರಿಸರದ ಶಕ್ತಿ ತರಂಗಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುವ ಅಪಾರ ಜ್ಞಾನನಿಧಿ. ವೃಷಭ ರಾಶಿಯವರಿಗೆ ನಿರ್ದಿಷ್ಟ ಹೆಸರಿನ ವ್ಯಕ್ತಿಗಳು ಅಥವಾ ನಿರ್ದಿಷ್ಟ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಳ್ಳ ವ್ಯಕ್ತಿಗಳು ಮನೆಗೆ ಬಂದಾಗ ಮನೆಯ ವಾತಾವರಣದಲ್ಲಿ ದಿಢೀರ್ ಬದಲಾವಣೆಗಳು ಉಂಟಾಗುತ್ತವೆ. ಇದು ಕೇವಲ ಒಂದು ಜನಪ್ರಿಯ ನಂಬಿಕೆಯಲ್ಲ. ಅದರ ಹಿಂದೆ ಅತ್ಯಂತ ಆಳವಾದ ಜ್ಯೋತಿಷ್ಯ ತತ್ವ ಮತ್ತು ನಾದಬ್ರಹ್ಮ ಸಿದ್ಧಾಂತ ಅಡಗಿದೆ. ಸ್ನೇಹಿತರೆ, ನನ್ನದೊಂದು ಚಿಕ್ಕ ವಿನಂತಿ. ವಿಡಿಯೋ ಮುಂದುವರಿಸುವ ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಓಂ ಶುಕ್ರದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ವೃಷಭ ರಾಶಿಯವರು ಶಾಂತಪ್ರಿಯರು, ಸೌಮ್ಯ ಸ್ವಭಾವದವರು ಹಾಗೂ ಕುಟುಂಬವೇ ತಮ್ಮ ಪ್ರಪಂಚ ಎಂದು ಬದುಕುವವರು. ಆದರೆ ನಿಮ್ಮ ಜೀವನದಲ್ಲಿ ಎಂದಾದರೂ ಇಂತಹ ವಿಚಿತ್ರ ಪರಿಸ್ಥಿತಿ ಬಂದಿದೆಯಾ? ಮನೆಯಲ್ಲಿ ಎಲ್ಲವೂ ಸರಿಯಾಗಿದೆ, ಯಾವುದೇ ದನಕನಕಗಳ ಕೊರತೆ ಇಲ್ಲ, ದಂಪತಿಗಳ ನಡುವೆ ಉತ್ತಮ ಅನುಬಂಧವಿದೆ. ಆದರೆ ಇದ್ದಕ್ಕಿದ್ದಂತೆ ಯಾರೋ ಒಬ್ಬರು ದೂರದ ಸಂಬಂಧಿ, ಹಳೆಯ ಸ್ನೇಹಿತ ಅಥವಾ ಹೊಸದಾಗಿ ಬಂದ ವ್ಯಕ್ತಿ ನಿಮ್ಮ ಮನೆ ಹೊಸ್ತಿಲು ದಾಟಿ ಒಳಗೆ ಬರುತ್ತಾರೆ. ಅವರು ಬಂದ ಕೆಲವೇ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ಯಾವುದೇ ಪ್ರತ್ಯಕ್ಷ ಕಾರಣವಿಲ್ಲದೆ ಮನೆಯಲ್ಲಿ ಅಶಾಂತಿ ತಲೆದೂರುತ್ತದೆ. ಸಣ್ಣ ಸಣ್ಣ ವಿಚಾರಗಳಿಗೂ ದಂಪತಿಗಳ ನಡುವೆ ಘರ್ಷಣೆ, ಅನಗತ್ಯ ವೈದ್ಯಕೀಯ ಖರ್ಚುಗಳು, ಅಡುಗೆ ಹಾಳಾಗುವುದು ಅಥವಾ ರಾತ್ರಿ ಪ್ರಶಾಂತವಾದ ನಿದ್ರೆ ಬಾರದಿರುವುದು ಉಂಟಾಗುತ್ತದೆ. ಇದಕ್ಕೆ ಕಾರಣ ಆ ವ್ಯಕ್ತಿ ಕೆಟ್ಟವರಾಗಿರಲೇಬೇಕು ಅಂತೇನಿಲ್ಲ. ಅವರ ಜಾತಕದ ಗ್ರಹಗಳ ಶಕ್ತಿ ಮತ್ತು ಅವರ ಹೆಸರಿನ ಧ್ವನಿ ತರಂಗಗಳು ನಿಮ್ಮ ವೃಷಭ ರಾಶಿಯ ಮನೆ ಮತ್ತು ನಕ್ಷತ್ರದ ಶಕ್ತಿಗೆ ನೇರವಾಗಿ ವಿರುದ್ಧವಾಗಿರುವುದೇ ಈ ಸಂಘರ್ಷಕ್ಕೆ ಮುಖ್ಯ ಕಾರಣ. ವೃಷಭ ರಾಶಿಯು ರಾಶಿಚಕ್ರದ 2ನೇ ರಾಶಿಯಾಗಿದೆ. ಇದು ಸ್ಥಿರ ರಾಶಿ ಮತ್ತು ಭೂತತ್ವ ಹೊಂದಿರುವ ರಾಶಿಯಾಗಿದೆ. 1. ಅಧಿಪತಿ ಶುಕ್ರ ಗ್ರಹದ ಪ್ರಭಾವ. ವೃಷಭ ರಾಶಿಯ ಅಧಿಪತಿ ಶುಕ್ರದೇವರು. ನವಗ್ರಹಗಳಲ್ಲಿ ಶುಕ್ರನು ಭೋಗ, ಭಾಗ್ಯ, ಸೌಂದರ್ಯ, ಐಶ್ವರ್ಯ, ಕಲೆ, ಪ್ರೀತಿ ಮತ್ತು ಸಂಸಾರ ಸುಖಕ್ಕೆ ಕಾರಕ. ಶುಕ್ರನ ಪ್ರಭಾವದಿಂದಾಗಿ ವೃಷಭ ರಾಶಿಯವರು ಸದಾ ತಮ್ಮ ಸುತ್ತಲಿನ ಪರಿಸರವನ್ನು ಸುಂದರವಾಗಿ, ಪವಿತ್ರವಾಗಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಇವರಿಗೆ ರುಚಿಕರವಾದ ಅಡುಗೆ, ಒಳ್ಳೆಯ ಸಂಗೀತ, ಸುಂದರ ವಸ್ತ್ರಗಳು ಮತ್ತು ಪ್ರಶಾಂತ ವಾತಾವರಣ ಅಂದರೆ ಅತ್ಯಂತ ಪ್ರೀತಿ. ಇವರು ತಾವಷ್ಟೇ ಅಲ್ಲದೆ ತಮ್ಮ ಮನೆಗೆ ಬಂದವರಿಗೂ ಇಷ್ಟಪಟ್ಟು ಅತಿಥಿ ಸತ್ಕಾರ ಮಾಡುತ್ತಾರೆ. 2. ನಕ್ಷತ್ರಗಳ ವಿಂಗಡಣೆ. ವೃಷಭ ರಾಶಿಯಲ್ಲಿ 3 ಪ್ರಮುಖ ನಕ್ಷತ್ರಗಳ ಪಾದಗಳು ಸೇರಿವೆ. 1. ಕೃತ್ತಿಕಾ ನಕ್ಷತ್ರ. 2, 3, 4ನೇ ಪಾದ. ಇದರ ಅಧಿಪತಿ ಸೂರ್ಯದೇವರು. ಇದು ತೇಜಸ್ಸು ಮತ್ತು ಧೈರ್ಯವನ್ನು ನೀಡುತ್ತದೆ. 2. ರೋಹಿಣಿ ನಕ್ಷತ್ರ. 1, 2, 3, 4ನೇ ಸಂಪೂರ್ಣ ಪಾದಗಳು. ಇದರ ಅಧಿಪತಿ ಚಂದ್ರದೇವರು. ಇದು ಸೌಂದರ್ಯ, ಕಲ್ಪನಾಶಕ್ತಿ ಮತ್ತು ಆಕರ್ಷಣೆಯನ್ನು ನೀಡುತ್ತದೆ. 3. ಮೃಗಶಿರ ನಕ್ಷತ್ರ. 1 ಮತ್ತು 2ನೇ ಪಾದ. ಇದರ ಅಧಿಪತಿ ಮಂಗಳದೇವರು. ಇದು ಶ್ರಮ ಮತ್ತು ಚಟುವಟಿಕೆಯನ್ನು ನೀಡುತ್ತದೆ. ಈ 3 ನಕ್ಷತ್ರಗಳ ಸಮ್ಮಿಲನದಿಂದಾಗಿ ವೃಷಭ ರಾಶಿಯವರಲ್ಲಿ ಸ್ಥಿರತೆ, ಪ್ರೀತಿ ಮತ್ತು ಕಠಿಣ ಪರಿಶ್ರಮದ ಗುಣಗಳು ಅಡಗಿರುತ್ತವೆ. ವೈದಿಕ ಪರಂಪರೆಯಲ್ಲಿ ಶಬ್ದವೇ ಬ್ರಹ್ಮ, ನಾದಬ್ರಹ್ಮ ಎಂದು ಹೇಳಲಾಗುತ್ತದೆ. ಜಗತ್ತಿನ ಪ್ರತಿಯೊಂದು ಅಕ್ಷರಕ್ಕೂ, ಪ್ರತಿಯೊಂದು ಶಬ್ದಕ್ಕೂ ನಿರ್ದಿಷ್ಟ ಫ್ರೀಕ್ವೆನ್ಸಿ ಇರುತ್ತದೆ. 1. ಹೆಸರಿನ ಪ್ರಭಾವ. ಮಗು ಹುಟ್ಟಿದಾಗ ನಕ್ಷತ್ರಕ್ಕೆ ಅನುಗುಣವಾಗಿ ನಾಮಕರಣ ಮಾಡಲಾಗುತ್ತದೆ. ಆ ಹೆಸರಿನ ಪ್ರಥಮಾಕ್ಷರವೇ ಆ ಮಗುವಿನ ಜೀವನ ಪೂರ್ತಿ ಹೊರಸೂಸುವ ಧ್ವನಿ ತರಂಗವನ್ನು ನಿರ್ಧರಿಸುತ್ತದೆ. 2. ಆರ ಮತ್ತು ಎನರ್ಜಿ ಫೀಲ್ಡ್. ಪ್ರತಿಯೊಬ್ಬ ಮನುಷ್ಯನ ಸುತ್ತಲೂ ಕಣ್ಣಿಗೆ ಕಾಣಿಸದ ಶಕ್ತಿ ವಲಯ ಅಂದ್ರೆ ಆರ ಇರುತ್ತದೆ. ಅವರ ಆಲೋಚನೆ, ಜಾತಕದ ಗ್ರಹಗಳು ಮತ್ತು ಅವರ ಹೆಸರಿನ ಶಬ್ದ ತರಂಗಗಳು ಈ ವಲಯವನ್ನು ರೂಪಿಸುತ್ತವೆ. 3. ಎನರ್ಜಿ ಕ್ಲಾಶ್. ನಿಮ್ಮ ರಾಶಿಯ ಶಕ್ತಿಗೆ ಸಂಪೂರ್ಣವಾಗಿ ವಿರುದ್ಧವಾದ ಅಕ್ಷರದ ಹೆಸರಿರುವ ವ್ಯಕ್ತಿ ನಿಮ್ಮ ಮನೆಗೆ ಬಂದಾಗ
ಆ ವ್ಯಕ್ತಿಯ ಆರ ಮತ್ತು ನಿಮ್ಮ ಮನೆಯ ಆರ ನಡುವೆ ಘರ್ಷಣೆ ಉಂಟಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮದಂತೆ ಯಾವುದೇ ರಾಶಿಗೆ 8ನೇ ಮನೆ ಅಂದ್ರೆ ಅಷ್ಟಮ ಸ್ಥಾನ ಎಂಬುದು ಅಡೆತಡೆಗಳು, ರಹಸ್ಯಗಳು, ಮಾನಸಿಕ ತಾಪತ್ರಯಗಳು, ದಿಢೀರ್ ನಷ್ಟಗಳು ಮತ್ತು ಕಷ್ಟಗಳನ್ನು ಸೂಚಿಸುತ್ತದೆ. ಒಂದು ವೃಷಭ ರಾಶಿಗೆ ಅಷ್ಟಮ ಸ್ಥಾನ ಯಾವುದು? ವೃಷಭ ರಾಶಿಯಿಂದ ಎಣಿಸಿದಾಗ 8ನೇ ಮನೆ ಧನಸ್ಸು ರಾಶಿ ಆಗುತ್ತದೆ. 2. ಗ್ರಹಗಳ ಶತ್ರುತ್ವ ಶುಕ್ರ ವರ್ಸಸ್ ಗುರು. ವೃಷಭ ರಾಶಿಯ ಅಧಿಪತಿ ಶುಕ್ರ, ಇವರು ರಾಕ್ಷಸ ಗುರು. ಧನಸ್ಸು ರಾಶಿಯ ಅಧಿಪತಿ ಬೃಹಸ್ಪತಿ ಅಂದ್ರೆ ದೇವಗುರು. ಜ್ಯೋತಿಷ್ಯದಲ್ಲಿ ಇಬ್ಬರು ಉನ್ನತ ಜ್ಞಾನಿಗಳೇ ಆದರೂ ಶುಕ್ರ ಮತ್ತು ಗುರು ಪರಸ್ಪರ ಬದ್ಧ ಶತ್ರುಗಳು. ಶುಕ್ರನು ಭೌತಿಕ ಸುಖ ಸಂಪತ್ತಿಗೆ ಕಾರಕನಾದರೆ ಗುರು ಆಧ್ಯಾತ್ಮಿಕ ಉನ್ನತಿಗೆ ಕಾರಕ. ಇವರಿಬ್ಬರ ಸಿದ್ಧಾಂತಗಳು ಸಂಪೂರ್ಣ ಭಿನ್ನ. 3. ಧನಸ್ಸು ರಾಶಿಗೆ ಸೇರಿದ ನಕ್ಷತ್ರಗಳು ಮತ್ತು ಅಕ್ಷರಗಳು. ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ 1ನೇ ಪಾದ ನಕ್ಷತ್ರಗಳಿವೆ. ಈ ನಕ್ಷತ್ರಗಳಿಗೆ ಸಂಬಂಧಿಸಿದ ಅಕ್ಷರ ಶಬ್ದಗಳು ಭ, ಧ, ಪ. ಪ್ರಮುಖ ಜಾಗ್ರತೆ: ಈ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು ವೃಷಭ ರಾಶಿಯವರ ಸಿಂಹದ್ವಾರ ದಾಟಿ ಬಂದಾಗ ವೃಷಭ ರಾಶಿಯ ಜಾತಕದ ಅಷ್ಟಮ ಸ್ಥಾನ ಅಂದ್ರೆ ಕಷ್ಟದ ಮನೆ ಪ್ರಚೋದನೆಗೊಳ್ಳುತ್ತದೆ, ಅಂದ್ರೆ ಆಕ್ಟಿವೇಟ್ ಆಗುತ್ತದೆ. ಇದರಿಂದಾಗಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮನೆ ಮಾಡುತ್ತದೆ. ಮನೆಯ ಸಿಂಹದ್ವಾರ ಅಂದರೆ ಕೇವಲ ಮರ ಅಥವಾ ಕಬ್ಬಿಣದ ಬಾಗಿಲಲ್ಲ, ಗೃಹಲಕ್ಷ್ಮಿಯ ವಾಸಸ್ಥಾನ. ಸಿಂಹದ್ವಾರವೇ ಮನೆಯ ಲಕ್ಷ್ಮೀ ಸ್ಥಾನ. ಅಲ್ಲಿಯೇ ನಾವು ಅರಿಶಿನ ಕುಂಕುಮ ಹಚ್ಚಿ ತೋರಣ ಕಟ್ಟಿ ಪೂಜಿಸುತ್ತೇವೆ. ಶಕ್ತಿಯ ಪ್ರವೇಶ ದ್ವಾರ. ಮನೆಯ ಹೊರಗಿನಿಂದ ಬರುವ ಧನಾತ್ಮಕ ಅಥವಾ ನಕಾರಾತ್ಮಕ ಶಕ್ತಿಗಳು ಮೊದಲು ಪ್ರವೇಶಿಸುವುದೇ ಸಿಂಹದ್ವಾರದ ಮೂಲಕ. ಅಷ್ಟಮ ಸ್ಥಾನದ ಹೆಸರುಳ್ಳ ವ್ಯಕ್ತಿ ಬಂದಾಗ ಅವರಲ್ಲಿರುವ ನಕಾರಾತ್ಮಕ ಶಕ್ತಿ ತರಂಗಗಳು ಸಿಂಹದ್ವಾರದ ರಕ್ಷಣಾ ಕವಚವನ್ನು ಭೇದಿಸಿ ಮನೆಯೊಳಗೆ ಅಶಾಂತಿಯನ್ನು ತರುತ್ತವೆ. ನಮ್ಮ ಸಂಸ್ಕೃತಿಯಲ್ಲಿ ಯಾರನ್ನೂ ಮನೆಯಿಂದ ಕತ್ತು ಹಿಡಿದು ಹೊರಗೆ ಹಾಕುವುದು ಧರ್ಮವಲ್ಲ. ನಾವು ವ್ಯಕ್ತಿಯನ್ನು ಪ್ರೀತಿಸಬೇಕು, ಆದರೆ ಅವರ ಮೂಲಕ ಬರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಬೇಕು. ಅದಕ್ಕಾಗಿ ಈ ಕೆಳಗಿನ ಶಕ್ತಿಶಾಲಿ ಪರಿಹಾರಗಳನ್ನು ನಿರಂತರವಾಗಿ ಮಾಡಿ. 1. ಸಿಂಹದ್ವಾರದ ನಿರಂತರ ಶುದ್ಧೀಕರಣ. ಮಾವಿನ ಎಲೆಯ ತೋರಣ. ಪ್ರತಿ ವಾರ ಶುಕ್ರವಾರ ಮತ್ತು ಮಂಗಳವಾರ ಹಸಿರು ಮಾವಿನ ಎಲೆಗಳ ತೋರಣ ಕಟ್ಟಿ. ಮಾವಿನ ಎಲೆಗಳು ಹೊರಗಿನಿಂದ ಬರುವ ನಕಾರಾತ್ಮಕ ತರಂಗಗಳನ್ನು ಫಿಲ್ಟರ್ ಮಾಡುತ್ತವೆ. ಅರಿಶಿಣ ಮತ್ತು ಕುಂಕುಮ. ಹೊಸ್ತಿಲಿಗೆ ನಿತ್ಯವೂ ಅರಿಶಿಣ ಹಚ್ಚಿ 2 ಕಡೆ ಕುಂಕುಮದ ಬೊಟ್ಟಿಡಿ. 2. ಗೋಧೂಳಿ ವೇಳೆಯ ದೀಪಾರಾಧನೆ. ಪ್ರತಿ ಶುಕ್ರವಾರ ಸಂಜೆ ಸೂರ್ಯಾಸ್ತಮಯದ ಸಮಯದಲ್ಲಿ. ಇದನ್ನೇ ಗೋಧೂಳಿ ಮುಹೂರ್ತ ಅಂತಾರೆ. ಆ ಸಮಯದಲ್ಲಿ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವಿಗೆ ಕೆಂಪು ಅಥವಾ ಗುಲಾಬಿ ಹೂವುಗಳಿಂದ ಅರ್ಚನೆ ಮಾಡಿ. ಇದು ಶುಕ್ರ ಗ್ರಹದ ಬಲವನ್ನು ಅತಿಯಾಗಿ ಹೆಚ್ಚಿಸುತ್ತದೆ. 3. ಕಲ್ಲುಪ್ಪು ಮತ್ತು ಗೋಮೂತ್ರದ ಪ್ರೋಕ್ಷಣೆ. ಮನೆಯಲ್ಲಿ ಅಶಾಂತಿ ಎನಿಸಿದ ತಕ್ಷಣ ಶುದ್ಧ ಗೋಮೂತ್ರ ಮತ್ತು ಕಲ್ಲುಪ್ಪನ್ನು ನೀರಿನಲ್ಲಿ ಬೆರೆಸಿ ಮನೆಯ ಮೂಲೆ ಮೂಲೆಗಳಲ್ಲಿ ಪ್ರೋಕ್ಷಣೆ ಮಾಡಿ. ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಒರೆಸಿದರೆ ದುಷ್ಟ ಶಕ್ತಿಗಳು ತಕ್ಷಣವೇ ಶಮನಗೊಳ್ಳುತ್ತವೆ. 4. ಮಂತ್ರಧ್ವನಿ ತರಂಗಗಳ ಬಳಕೆ. ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮವನ್ನು ಮೃದುವಾಗಿ ಪ್ಲೇ ಮಾಡಿ. ಆ ಮಂತ್ರ ಶಬ್ದಗಳು ಮನೆಯ ದುಷ್ಟ ತರಂಗಗಳನ್ನು ಹೊರದೂಡುತ್ತವೆ. 1. ಷಷ್ಟಾಷ್ಟಕ ದೋಷ. ಜ್ಯೋತಿಷ್ಯದಲ್ಲಿ 6 ಮತ್ತು 8ನೇ ರಾಶಿಗಳ ನಡುವೆ ಷಷ್ಟಾಷ್ಟಕ ದೋಷವಿರುತ್ತದೆ. ವೃಷಭ ಮತ್ತು ಧನಸ್ಸು ರಾಶಿಗಳ ನಡುವಿನ ಅನುಬಂಧವು ಈ ದೋಷಕ್ಕೆ ಒಳಪಡುವುದರಿಂದ ವೈಚಾರಿಕ ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತವೆ. 2. ಸೀಮಾ ನಿರ್ಣಯ. ನಿಮ್ಮ ಶತ್ರು ಅಕ್ಷರದ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದಾಗ ಅವರೊಂದಿಗೆ ಗೌರವದಿಂದ ವರ್ತಿಸಿ. ಆದರೆ ನಿಮ್ಮ ಮನೆಯ ಆರ್ಥಿಕ ರಹಸ್ಯಗಳು, ದಂಪತಿಗಳ ನಡುವಿನ ವಿಚಾರಗಳು ಹಾಗೂ ಭವಿಷ್ಯದ ಯೋಜನೆಗಳನ್ನು ಅವರ ಮುಂದೆ ಎಂದಿಗೂ ಹಂಚಿಕೊಳ್ಳಬೇಡಿ. ವೃಷಭ ರಾಶಿಯವರೇ, ನೀವು ಭೂತತ್ವದ ರಾಶಿಯವರಾದ್ದರಿಂದ ನಿಮ್ಮಲ್ಲಿ ಅಪಾರವಾದ ಸಹನೆ ಮತ್ತು ಸಾಹಸ ಮನೋಭಾವವಿದೆ.
ಯಾವುದೇ ಒಂದು ಅಕ್ಷರ ಅಥವಾ ಶಬ್ದಕ್ಕೆ ಹೆದರುವ ಅಗತ್ಯವಿಲ್ಲ. ನಿಮ್ಮ ಆಲೋಚನೆ ಧನಾತ್ಮಕವಾಗಿದ್ದರೆ ಮತ್ತು ನಿಮ್ಮ ದೈವಭಕ್ತಿ ಗಟ್ಟಿಯಾಗಿದ್ದರೆ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಯಾವುದೇ ಭಯವಿದ್ದರೂ ತಕ್ಷಣ ಕಣ್ಣು ಮುಚ್ಚಿಕೊಂಡು 3 ಬಾರಿ ಹೀಗೆ ಜಪಿಸಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಿಮ್ಮ ಮನೆ, ಮನ ಹಾಗೂ ಕುಟುಂಬದಲ್ಲಿ ನಿರಂತರ ಪ್ರಶಾಂತತೆ, ಐಶ್ವರ್ಯ ಮತ್ತು ಆರೋಗ್ಯ ನೆಲೆಸಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.